ಹಳ್ಳಿ ಪವರ್ ಶೋನಲ್ಲಿ ಈ ಹಿಂದೆ ಗಾನವಿ ಅವರ ಬಂದು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರು. ಅವರ ಮನೆಯಲ್ಲಿ ಇನ್ನೊಬ್ಬರ ಸದಸ್ಯರಾದಂತಹ ಗಾನವಿಯವರ ಅಕ್ಕ ದರ್ಶಿನಿಯವರು ಹಳ್ಳಿ ಪವರ್ ಶೋಗೆ ಬಂದರು. ಹಳ್ಳಿ ಪವರ್ ಶೋಗೆ ಬಂದಾಗ ಅವರು ಮಾತನಾಡಿದಂತಹ ಗ್ರ್ಯಾಂಡ್ ಓಪನಿಂಗ್ ಫಂಕ್ಷನ್ನಲ್ಲಿ ಮಾತನಾಡಿದಂತಹ ಶೈಲಿಗೆ ಎಲ್ಲರೂ ಸಹ ಫಿದಾಗೋದ್ರು. ಇನ್ನು ಮೇಲೆ ಹಳ್ಳಿ ಪವರ್ನ ದೊಡ್ಡಮ್ಮ ಬಂದಿದ್ದಾರೆ ಅಂತ ಹೇಳಿ ಅವರ ಅಕ್ಕನಿಗೆ ತುಂಬ ಹೈಪನ್ನು ಕ್ರಿಯೇಟ್ ಮಾಡ್ತಾರೆ. ತುಂಬ ಪ್ರೋಮೋದಲ್ಲಿ ಕೂಡ ಮಿಂಚುತ್ತೆ. ಎಲ್ಲರೂ ಸಹ ತುಂಬ ಇಷ್ಟಪಡ್ತಾರೆ ಗಾನವಿಯವರನ್ನು ತುಂಬ ಇಷ್ಟಪಟ್ಟಿದ್ದರಿಂದ ಹಾಗೆ ಅವರ ಅಕ್ಕನನ್ನು ಕೂಡ ಗಾನವಿಯವರ ಫ್ಯಾನ್ ಫಾಲೋಯಿಂಗ್ ಏನಿತ್ತು ಅವರ ಅವರ ಅಕ್ಕನನ್ನು ಸಹ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದರ್ಶಿನಿಯವರಿಗೂ ಸಹ ತುಂಬಾ ಫ್ಯಾನ್ ಫಾಲೋಯಿಂಗ್ ಎಲ್ಲವೂ ಸಹ ಇತ್ತು. ಆದರೆ ಹಳ್ಳಿ ಜೀವನ ಕಷ್ಟ ಅಂತ ಹೇಳಿ ಗೊತ್ತಾಯಿತು. ಹಳ್ಳಿಗೆ ಬಂದಂತಹ ಒಂದು ವಾರದಲ್ಲಿಯೇ ನಾನು ಕ್ವಿಟ್ ಮಾಡ್ತೀನಿ ಎನ್ನುವಂತಹ ಪದ ಅವರ ಬಾಯಿಂದ ಬಂತು. ಏಕೆಂದರೆ ಹಳ್ಳಿಯಲ್ಲಿ ಇದ್ಕೊಂಡು ಎಲ್ಲ ಆಟಗಳನ್ನು ಆಡ್ತಾ ಎಲ್ಲರನ್ನೂ ಸಹ ರಂಜಿಸ್ತಾ ಏನಿತ್ತು ಅದೆಲ್ಲವೂ ಸಹ ಅಷ್ಟು ಸುಲಭದ ಮಾತು ಅಲ್ಲ. ಯಾಕೆಂದರೆ ಪ್ರತಿಯೊಂದು ಟಾಸ್ಕ್ಗಳು ಸಹ ಕಷ್ಟವಾಗಿತ್ತು. ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಟು ಹೋದರೂ ಸಹ ಹೌದು, ಗಾನವಿ ಅವರನ್ನು ಸಹ ಅವರಿಗೆ ಸಮಾಧಾನಪಡಿಸಿ ಎಲ್ಲವೂ ಸಹ ಮುಂದಿನ ಜೀವನಕ್ಕೆ ಮೂವ್ ಆನ್ ಆಗಬೇಕಂತ ಹೇಳಿ ಫ್ಯಾಮಿಲಿ ಸಪೋರ್ಟ್ ಕೂಡ ದರ್ಶಿನಿಯವರಿಗೆ ಸಿಕ್ಕಿದೆ. ಮುಂದಿನ ಏನವರ ಜರ್ನಿ ಏನಿದೆ ಎಲ್ಲದಕ್ಕೂ ಕೂಡ ಆಲ್ ದ ಬೆಸ್ಟನ್ನು ಹೇಳ್ತಾ ವಿಡಿಯೋವನ್ನು ಮುಗಿಸೋಣ.